ನಾನಿವತ್ತು ನಿಮಗೆ ಒಂದು ಮಂಗಂದು ಮತ್ತೆ ಟೋಪಿ ಕಥೆನ ಹೇಳ್ತೀನಿ. ಇದೇನಿದು? ಟೋಪಿ. ವೆರಿ ಗುಡ್. ಇಲ್ಲಿರೋದು ಏನು? ಇವೇನಿವು? ಮಂಗಗಳು. ವೆರಿ ಗುಡ್. ಇದೇನಿದು? ಇದೇನಿದು? ಮರ. ವೆರಿ ಗುಡ್. ಇದೇನಿದು? ಮರ. ಇವ್ರು ಯಾರು? ಟೋಪಿ ಮಾರೋನು. ಏನಪ್ಪ ಅಂತ ಹೇಳಿದ್ರೆ, ಒಂದ್ ದಿವಸ ಒಬ್ಬ ಟೋಪಿಯನ್ನ ಮಾರ್ತಾ, ಟೋಪಿ ಬೇಕಾ ಅಂತ ಮಾರ್ತಾ ಬರ್ತಾ ಇರ್ಬೇಕಾದ್ರೆ ಅವನಿಗೆ ಬೆಳಗ್ಗಿದ್ದ ಬಂದ, ಮಧ್ಯಾಹ್ನ ಆಯ್ತು. ಮಧ್ಯಾಹ್ನ ಆದ್ಮೇಲೆ ಅವನಿಗೆ ತುಂಬಾ ಸುಸ್ತಾಯ್ತು, ನಿದ್ದೆ ಬಂದ್ಬಿಡ್ತು ಅವನಿಗೆ. ಮಲ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಸುತ್ತಮುತ್ತ ನೋಡ್ತಾನೆ, ಎಲ್ಲೂ ಮರ ಇರಲ್ಲ. ಸ್ವಲ್ಪ ಮುಂದೆ ಹೋಗ್ತಾನೆ. ಮುಂದೆ ಹೋದಾಗ ಒಂದು ದೊಡ್ಡದಾಗಿರ್ತಕ್ಕಂಥ ಮರ ಸಿಗುತ್ತೆ. ಆವಾಗ ಅವನಿಗೆ ಯೋಚನೆ ಬರುತ್ತೆ, ಏನಂತ ಅಂದ್ರೆ, ಇದು ದೊಡ್ಡದಾಗಿದೆ ಮರ, ನಾನಿಲ್ಲಿ ನೆರಳಿದೆ, ಸ್ವಲ್ಪ ಹೊತ್ತು ನಾನಿಲ್ಲಿ ಮಲ್ಕೋಬಹುದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ತನ್ನ ಈ ಟೋಪಿ ಇರುತ್ತಲ್ಲ, ಟೋಪಿ ಗಂಟನ್ನ ತಲೆ ದಿಂಬಿಗೆ ಇಟ್ಕೊಂಡ್ಬಿಟ್ಟು ಅವನೇನ್ ಮಾಡ್ತಾನೆ, ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತಗೊಳ್ತಾನೆ, ಮಲ್ಕೊಂಡಾಗ ಏನಾಗುತ್ತಪ್ಪ ಅಂದ್ರೆ, ಆ ಮರದ ಮೇಲ್ಗಡೆ ಇಲ್ಲಿ ನೋಡಿ ಮಂಗ ಇರ್ತವೆ. ಏನಿರ್ತವೆ? ಮಂಗ ಇರ್ತವೆ. ಆ ಮಂಗಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಟೋಪಿನ ನೋಡ್ದಾಗ ಎಲ್ಲವೂ ಒಂದೊಂದು ಟೋಪಿನ ಹಾಕೊಂಡು ಎಲ್ಲ ತಲೆ ಮೇಲೆ ಹಾಕೊಂಡು ಕುತ್ಕೊಂಡಾಗ ಇವನಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಇವನು ಆ ಕಡೆ ನೋಡ್ತಾನೆ, ಅಯ್ಯೋ ನನ್ ಟೋಪಿನೇ ಇಲ್ಲಲ್ಲ ಅಂತ ಹೇಳ್ತಾನೆ. ಆಗ ಅವಕ್ಕೆ ಮಂಗ ಅವನು ಆ ಕಡೆ ನೋಡ್ದಾಗ ಒಂದ್ಸರಿ ಮೇಲ್ ನೋಡ್ದಾಗ ಅಯ್ಯೋ ನನ್ನ ಟೋಪಿಯನ್ನ ಎಲ್ಲ ಮಂಗಗಳು ಹಾಕೊಂಡಿದ್ದಾವೆ ಅಂತ ಅನ್ಕೊಂಡಾಗ ಮಂಗಗಳ ಹತ್ರ ಕೇಳ್ತಾನೆ, ನನ್ ಟೋಪಿಯನ್ನ ಕೊಡಿ ಅಂತ. ಮಂಗಗಳು ಏನ್ ಮಾಡ್ತವೆ? ಕೊಡೋದಿಲ್ಲ. ಆವಾಗ ಇವನು ಏನ್ ಮಾಡ್ತಾನೆ, ಒಂದು ಉಪಾಯವನ್ನ ಮಾಡಿದಾಗ ಏನ್ ಮಾಡ್ತಾನೆ, ಅವನ ಹತ್ರ ಒಂದು ಟೋಪಿ ಇರುತ್ತೆ. ಆ ಟೋಪಿಯನ್ನ ಇವನು ಏನ್ ಮಾಡ್ತಾನೆ, ಅವನು ಹಾಕೊಂಡ್ಬಿಟ್ಟು ಅವನೇನ್ ಮಾಡ್ತಾನೆ, ಹಾಕೋದು ಮತ್ತೆ ತೆಗಿಯೋದು ಹೀಗ್ ಮಾಡಿದಾಗ ಮಂಗಗಳು ಕೂಡ ಅದೇ ತರ ಮಾಡ್ತವೆ. ಈ ಕಡೆ ನೋಡ್ರಿ, ಮಂಗಗಳು ಕೂಡ ಅದೇ ತರ ಮಾಡಿದಾಗ ಕೊನೆಯದಾಗಿ ಟೋಪಿನ ಹಾಕೊಂಡ್ಬಿಟ್ಟು ಟೋಪಿನ ಹಿಂಗೆ ಕೆಳಗಡೆ ಬಿಸಾಕಿದಾಗ ಮಂಗಗಳು ಕೂಡ ಎಲ್ಲ ಟೋಪಿಯನ್ನ ಬಿಸಾಕಿದಾಗ ಇವನೇನ್ ಮಾಡ್ತಾನೆ, ಬೇಗ ಟೋಪಿಯನ್ನ ತಗೊಂಡು ಬುಟ್ಟಿಗೆ ಹಾಕೊಂಡು ಮನೆ ಕಡೆಗೆ ಹೋಗ್ತಾನೆ. ಚೆನ್ನಾಗಿತ್ತಾ? ಎಲ್ಲ ಕ್ಲಾಸ್ ಹಾಕಿ.